ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ, ಶಾಲು. ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಈ ಹೊಸ ದಿನ ತಿಂಗಳಲ್ಲಿ 2ನೇ ದಿನ ನೋಡುವಂತೆ ಕೃಪೆ ಮಾಡಬೇಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ದಿನ ದೇವರಿಗೊಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಈ ಮುಂಜಾನೆ ವೇಳೆ. ಏನಂದರೆ, ನಿಮ್ಮನ್ನು ಸೃಷ್ಟಿಸಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಏಷ್ಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನಿನ್ನು ನನ್ನವನೇ. ಆಮೀನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೀತಿ ಹೃದಯ ಮಕ್ಕಳೇ, ದೇವ್ರು ನಮ್ಮನ್ನು ಹೆಸರಿದ್ದು ಕರೀತಾರೆ. ಮಗನೇ, ಮಗಳೇ, ನಾನು ನಿನ್ನನ್ನು ಕರೀತಾ ಇದ್ದೀನಿ, ಭಯ ಪಡಬೇಡ. ಇಸ್ರಾಯೇಲ್ ಎಂಬುದಾಗಿ ಹಿಡಿದರೆ ನಾವೇ ಎಂಬುದಾಗಿ ನಾವು ನೋಡ್ಬೋದು. ಹೌದು ಪ್ರೀತಿ ಮಕ್ಕಳೇ, ಯಾಕೋ ವಂಶದವರೇ, ಇಸ್ರಾಯೇಲರೇ, ನೀವು ಭಯ ಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದೇನೆ. ಹೌದು ಪ್ರೀತಿ ಮಕ್ಕಳೇ, ನೋಡಿ, ಇಸ್ರಾಯೇಲ್ ಜನರು ಆ ದಿನಗಳಲ್ಲಿ ನೋಡೋದಾದರೆ, ಈ ಅಧ್ಯಾಯದ ನೋಡೋದಾದರೆ, ಇಸ್ರಾಯೇಲ್ ಜನರೆಲ್ಲರೊಂದಿಗೆ ದೇವರಿಗೆ ಇರುವ ಸಂಬಂಧವನ್ನು ಸೂಚಿಸುತ್ತೆ. ಹೌದು ಪ್ರೀತಿ ಮಕ್ಕಳೇ, ಇಸ್ರಾಯೇಲರು ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸ್ತಾ ಇದ್ರು. ಎಲ್ಲ ಯಾವುದೇ ಭಯದಲ್ಲಿದ್ದರೂ ಕೂಡ ದೇವರೇ ನಿಮ್ಮನ್ನೇ ಆತುಕೊಂಡೆ, ನೀವು ನಮ್ಮ ಸಂಗಡ ಇರ್ತೀವಿ ಎಂಬುದಾಗಿ ಹೇಳಿದಿರಲ್ಲಪ್ಪ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಯಾವಾಗಲೂ ಇಸ್ರಾಯೇಲರು ದೇವರನ್ನು ಒಂದು ಭಯಭಕ್ತಿಯಿಂದ ಜೀವಿಸ್ತಾ ಇದ್ರು. ಅವ್ರು ಎಷ್ಟೋ ಕಷ್ಟದಲ್ಲಿ ವೇದನೆಯಲ್ಲಿ ಇದ್ರೂ ಕೂಡ ಅವರು ದೇವರನ್ನು ಬಿಡದೆ ತಮ್ಮ ಜೀವಿತವನ್ನು ದೇವರೊಂದಿಗೆ ಜೀವಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ಮಕ್ಕಳೇ, ನೋಡಿ, ರೂಪಿಸಿದ್ದರು ಇಸ್ರಾಯೇಲರು ಜನಾಂಗವು ಅವರನ್ನು ರೂಪಿಸಿದ್ದರು ಎಂಬುದನ್ನು ನೋಡ್ತೀವಿ. ಅವರನ್ನು ಹೆಸರಿದು ವಿಮೋಚಿಸಿದ್ದನು ಎಂಬುದನ್ನು ನೋಡ್ತೀವಿ. ನೋಡಿ ದೇವರು ವಾಕ್ಯ ಹೇಗೆ ಹೇಳ್ತದೆ, ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ನೀವಂತೂ ಹೆದರಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ನೋಡಿ, ಅಲ್ಲಿ ಹೇಳ್ತಾರೆ, ನೋಡಿ 10ನೇ ವಾಕ್ಯ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿರ್ಮೆನೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆದರ ಮಾಡುತ್ತೇನೆ. ಆಮೀನ್. ನೋಡಿ ಪ್ರೀತಿ ಮಕ್ಕಳೇ, ನೀನಂತೂ ಹೆದರಬೇಡ. ನೋಡಿ, ನಾವು ಯಾವ ರೀತಿಯಲ್ಲಿ ಭಯ ಪಡ್ತಿದ್ದೀವಿ, ಅಯ್ಯೋ ನನ್ನ ಜೀವಿತ, ನನ್ನ ಭವಿಷ್ಯ ಯಾವ ರೀತಿಯಲ್ಲಿ ಆಗುತ್ತೋ ಎಂಬುದಂತ ಒಂದು ಭಯದಲ್ಲಿ ಇರ್ಬೋದು. ನನ್ನ ಕುಟುಂಬದಲ್ಲಿ ಏನಾದರೂ ಏರುಪೇರಾದರೆ ಭಯ ಇರ್ಬೋದು. ಆದರೆ ಇಂದು ದೇವರು ಹೇಳ್ತಾರೆ, ಭಯ ಪಡಬೇಡ, ಹೆದರಬೇಡ, ನಾನು ನಿನ್ನ ಸಂಗಡ ಇರ್ತೇನೆ, ದಿರ್ಮೆಗೊಳ್ಳದಿರು, ನಾನು ನಿನ್ನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮನ್ನು ಸೃಷ್ಟಿಸಿದ್ದಾರೆ. ನಮ್ಮ ಶರೀರ ನೋಡೋದಾದ್ರೆ ದೇವರು ಎಲ್ಲ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಲ್ಲಿ ನಮ್ಮ ಏನಾದರೂ ಅನಾರೋಗ್ಯ ಇದ್ದರೆ ನಾವು ಭಯಪಡ್ತೀವಿ, ಅಯ್ಯೋ ನನಗೆ ಗುಣ ಆಗುತ್ತೋ ಇಲ್ಲೋ ಎಂಬಂತ ಭಯ ಇರ್ತೀವಿ. ಆದರೆ ದೇವರಿಂದ ಹೇಳ್ತಾರೆ, ಭಯ ಪಡಬೇಡ, ನಾನು ನಿಮ್ಮನ್ನು ಸೃಷ್ಟಿಸಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ದೇವರಲ್ಲಿ ನಾವು ಬೆಳಿಬೇಕು. ದೇವರು ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಇಸ್ರಾಯೇಲರು ಕೂಡ ಒಂದು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ರು. ಅವರಿಗೆ ಎಷ್ಟೋ ವೇದನೆ ಇತ್ತು, ಆದರೂ ಕೂಡ ದೇವರನ್ನ ಬಿಡಲಿಲ್ಲ. ಯಾವಾಗಲೂ ದೇವರನ್ನ ನಂಬಿಕೆಯಿಂದ ಅವರು ಜೀವಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ಮಕ್ಕಳೇ, ಅದೇ ಥರ ಅವರನ್ನು ನಿನ್ನನ್ನು ವಿಮೋಚಿಸಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದಾವೀದನ ಬರೆದ ಕೀರ್ತನೆ 78ನೇ ಅಧ್ಯಾಯ 35 ಹೇಳ್ತದೆ, ದೇವರು ತಮ್ಮ ಶರಣನು ಸರ್ತಾರನು ನಿಮ್ಮನ್ನು ತಮ್ಮ ವಿಮೋಚಕನು ಆಗಿದ್ದೇನೆ. ಆಮೇಲೆ ದೇವರು ಹೇಳ್ತಿದ್ದೇನೆ, ನಾನು ನಿಮ್ಮನ್ನು ವಿಮೋಚಕನಾಗಿದ್ದೇನೆ, ನೀವು ಯಾವುದಕ್ಕೂ ಭಯ ಪಡಬೇಡ್ರಿ, ದೇವರಲ್ಲಿ ನೀವು ಬೆಳೆಯಿರಿ ಎಂಬುದಾಗಿ ದಾವೀದನ ಕೀರ್ತನೆಯಲ್ಲಿ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನಾವು ಭಯಪಡದೆ ದೇವ್ರ ವಾಕ್ಯ ಇರ್ತದೆ. ನೋಡಿ, ದಿರ್ಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು ಪ್ರೀತಿ ಮಕ್ಕಳೇ, ಯಾರು ನಮಗೆ ಬಲಪಡಿಸಲ್ಲ, ಆದರೆ ದೇವ್ರು ಮಾತ್ರ ನಮಗೆ ಬಲಪಡಿಸ್ತೇನೆ, ನಮಗೆ ಸಹಾಯ ಮಾಡುತ್ತಾ ದೇವರು. ನಾವು ಆತನನ್ನು ಕೂಗುವಾಗ ತಕ್ಷಣ ಬಂದು ನಮಗೆ ಸಹಾಯ ಮಾಡುತ್ತಾರೆ. ಅಯ್ಯೋ ನನ್ನ ಮಗಳು, ನನ್ನ ಮಗ ಕರಿತಾ ಇದ್ದಾರೆ, ನಾನು ಹೋಗ್ಬೇಕು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಯಾವಾಗಲೂ ನಮ್ಮನ್ನು ಕರೆಯುವಂಥ ದೇವರು, ನಮ್ಮ ಹೆಸರು ಹಿಡಿದು ಕರೆಯುವಂಥ ದೇವರು. ಮಗಳೇ, ಮಗನೇ, ನಾನು ನಿನ್ನನ್ನು ಕರಿತಾ ಇದ್ದೀನಿ, ನಿನ್ನ ಕಿವಿ ಕೊಡು, ಭಯ ಪಡಬೇಡ, ಯಾವುದಕ್ಕಾಗಿ ಚಿಂತೆ ಮಾಡಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಒಂದು ದಿವಸ ಒಂದು ಒಳ್ಳೆ ಕುಟುಂಬ ಇತ್ತು. ಆ ಕುಟುಂಬ ಬಹಳ ಒಂದು ಭಯಂಕರವಾದ ಸ್ಥಿತಿಯಲ್ಲಿ ಅವ್ರ ತಂದೆ ಕುಡುಕತನದಲ್ಲಿ ಜೀವಿಸ್ತಾ ಇದ್ದ. ಒಂದು ದಿನ ಸಡನ್ ಆಗಿ
ಏನೋ ಒಂದು ಒಂಥರ ಸುಸ್ತಾಯಿತು, ಬಿದ್ದೋದ. ಅವ್ರ ಅಮ್ಮ ಎಲ್ಲ ಬಂದು ಅಯ್ಯೋ ಅಪ್ಪ ಅಪ್ಪ ಏನಾಯ್ತು ಎಂಬುದಾಗಿ ಭಯಪಡ್ತಾ ಇದ್ರು. ಅಯ್ಯೋ ನನ್ನ ಗಂಡ ಈ ಥರ ಪರಿಸ್ಥಿತಿಯಲ್ಲಿದ್ದಾರೆ, ಯಾರಪ್ಪ ಕಾಪಾಡ್ತಾರೆ ಎಂಬಂಥ ದುಃಖದಲ್ಲಿ ಆ ಸ್ತ್ರೀ ಇದ್ರು. ಆದರೆ ಒಂದು ದಿನ ಒಬ್ಬ ಸೇವಕರು ಭಯಪಡಬೇಡ್ರಿ, ದೇವರಿದ್ದಾರೆ ಎಂಬುದಾಗಿ, ಅಯ್ಯೋ ದೇವರಿದ್ದರೆ ಯಾಕೆ ನನ್ನ ಗಂಡಕ್ಕೆ ಈ ಥರ ಆಗಿದೆ ಎಂಬುದಾಗಿ ಅವ್ರ ದುಃಖದಿಂದ ಬೈತಾ ಇದ್ರು. ಆದರೆ ಸೇವಕರು ಮಾತ್ರ ಭಯಪಡಬೇಡ್ರಿ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ ಎಂಬುದಾಗಿ ಹೇಳಿದ್ರು ಕೂಡ ಆ ದುಃಖ ಆರ್ತಾಗ್ತಾ ಇತ್ತು. ಅದೇ ಥರ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮ ಸಂಗಡ ಇರ್ತಾರೆ. ನಾವು ಭಯಪಡದೆ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಕಾಪಾಡುವಂಥ ದೇವರು. ಆತನ ಎಲ್ಲ ದೇವ್ರ ಕೈಗೆ ಒಪ್ಪಿಸುವಾಗ ಆತ ನಿಮ್ಮ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಸರ್ವಶಕ್ತರಾಗಿದ್ದರೆ ಅವರ ಕುಟುಂಬನೇ ಬದಲಾಯಿಸಿತ್ತು ಎಂಬುದನ್ನು ನೋಡ್ತೀವಿ. ಅವ್ರ ಕುಟುಂಬದಲ್ಲಿ ಬೇಕಂತೆಲ್ಲ ದೇವರು ಸಹಾಯ ಮಾಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ದೇವ್ರ ಮಕ್ಕಳೇ, ಇಂದು ನೀವು ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸಿರಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿರುವ ತಂದೆ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿರುವ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ಕೊಟ್ಟುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯ ಹೇಳ್ತದೆ, ಭಯಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇದೆ ಎಂಬುದಾಗಿ ಹೇಳಿದೆ. ಹೌದೇಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳ ಸಂಗಡ ಇರು, ಅವರಿಗೆಲ್ಲ ಭಯನ ತೆಗೆದಾಕಿ ನೀವು ಶಾಂತಿ ಸಮಾಧಾನ ಕೊಡು. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು. ಎಲ್ಲ ಅನಾರೋಗ್ಯದಿಂದ ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದರೆ. ಪ್ರೀತಿರುವ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್